ಆ ಸುಜಾತ ಆಂಟಿ ಈ ಚಿನ್ನಯ್ಯ ಎಲ್ಲ ಸೇರಿಕೊಂಡು ಇವ್ರು ಉಡ್ದಾರನೋ ಬಿಡ್ದಂಗೆ ಎಲ್ಲ ಬಿಚ್ಚಿಸ್ಬಿಟ್ಟು ಬೈಲಲ್ಲಿ ನಿಲ್ಸಿದ್ದಾರೆ. ಆದರೂ ಈಗಲೂ ಕೂತ್ಕೊಂಡು ಲೈವ್ ಮಾಡಿಕೊಂಡು ಬಾಯಿ ಬಂದಂಗೆ ಹೇಳ್ತಿರುತ್ತೆ. ಅದೇ ಅಳಸು ಸುಳ್ಳುಗಳು, ಬೇರೆ ಏನಿಲ್ಲ, ಎಲ್ಲ ಬರೀ ಅಳಸ್ಲೆ. ಮೀಡಿಯಾ ಟ್ರಯಲ್ ಯಾಕೆ ಮಾಡಬೇಕು ಅಂತ ಒಂದೇ ಸಮನೆ ಬೋಪೆ. ಇದೇ ಮಾತನ್ನ ಸೋಷಿಯಲ್ ಮೀಡಿಯಾ ಟ್ರಯಲ್ ಮಾಡಿಕೊಂಡು ಜಡ್ಜ್ಮೆಂಟ್ ಪಾಸ್ ಮಾಡಬೇಕಾದ್ರೆ ಅವಾಗ ಹೇಳಿದ್ರೆ ಚೆನ್ನಾಗಿರೋದು. ಆ ಸಮೀರ ನೋಡಿದ್ರೆ SIT ತನಿಖೆ ಆಗ್ತಿದೆ, ಅವರು ಸತ್ಯ ಏನೋ ಅಂತ ತನಿಖೆ ಮಾಡ್ತಾರೆ, ಇಲ್ಲಿ ನಾವು ನೀವು ಕೂತ್ಕೊಂಡು ಮಾತಾಡಿದ್ರೆ ಏನು ಪ್ರಯೋಜನ ಅಂತಾನೆ. ಇವನು ಈ ಕಡೆ ಹಿಂಗಂತಾನೆ, ಇವಕ್ಕೆ ಹೆಂಗೆ ಬೇಕೋ ಹಂಗೆ ಮಾತಾಡ್ಕೋತಾರೆ. ಈ ಮಟ್ಟಣ್ಣ ಮಾತಾಡ್ತಾರೆ ನಮ್ಮನ್ನೂ ಅರೆಸ್ಟ್ ಮಾಡಿ ಅಂತಾನೆ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಇದೊಂಥರ ನೆಕ್ಸ್ಟ್ ಲೆವೆಲ್ ಟಾರ್ಚರು. ತಾವು ಅರೆಸ್ಟ್ ಆಗ್ತೀವಿ ಅಂತ ಗೊತ್ತಾದ ಮೇಲೂ ಅರೆಸ್ಟ್ ಮಾಡದೆ ಹಂಗೆ ಬಿಟ್ಟಿದ್ದಾರೆ ಅಂದ್ರೆ ಅದೇ ದೊಡ್ಡ ಟಾರ್ಚರ್. ಇವಾಗಲೂ ಒಂಥರ ಹೌಸ್ ಅರೆಸ್ಟ್ ಇದ್ದಂಗೆ ಬಿಡಿ, ಮನೆ ಬಿಟ್ಟು ಹೊರಗೆ ಬರೋಂಗಿಲ್ಲ, ಹೊರಗಡೆ ಹೋದ್ರೆ ಜನ ಹೊಡಿತಾರೆ ಅನ್ನೋ ಭಯ. ಅದಕ್ಕೆ ಅರೆಸ್ಟ್ ಆದ್ರೆ ಸೇಫ್, ಹೆಂಗೋ ಪೊಲೀಸರ ಜೊತೆ ಆರಾಮಾಗಿರ್ಬೋದು. ಇಲ್ಲ ಅಂದ್ರೆ ಜನ ಯಾವಾಗ ನುಗ್ತಾರೋ ಗೊತ್ತಿಲ್ಲ, ಕೈಗೆ ಸಿಕ್ಕಿದ್ರೆ ಗ್ಯಾರಂಟಿ ಹಬ್ಬ ಮಾಡ್ತಾರೆ ಅನ್ನೋ ಆತಂಕದಲ್ಲೇ ಇರಬೇಕು.